ಸೊ ವೆಲ್ಕಮ್ ಬ್ಯಾಕ್ ಟು ಡ್ರೀಮ್ ವಿಸಿಟ್ ರೋಹಿತ್ ಯೂಟ್ಯೂಬ್ ಚಾನೆಲ್. ಸೊ ನಾವಿವತ್ತು ಕಾಗಿನಹಾರೆಗೆ ನಾವು ಹೋಗ್ತಿದ್ದೇವೆ. ಕಾಗಿನಹಾರೆಯಲ್ಲಿ ಜಾತ್ರೋತ್ಸವ ನಡೆಯುತ್ತಿದೆ. ಸೊ ಈ ಜಾತ್ರೋತ್ಸವ ಯಾವ ರೀತಿಯಲ್ಲಿ ನಡೀತಿದೆ ಹಾಗೂ ಕಾಗಿನೆಹರೆಯ ದೇವಸ್ಥಾನ ಎಲ್ಲಿದೆ ಅಂತ ನಾವು ಈ ವಿಡಿಯೋದಲ್ಲಿ ನೋಡುವ. ಕಾಗಿನಹಾರೆಯಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಇದೆ. ಅದೇ ರೀತಿಯಲ್ಲಿ ಅಲ್ಲಿ ಗಡಿ ಕೂಡ ಇದೆ. ಗಡಿ ಅಂದರೆ ಫುಲ್ ಒಂದು ಆಫ್ ರೋಡು, ಅಂದರೆ ಒಂದು ಗುಡ್ಡ ಎಲ್ಲ ಹತ್ತಿಕೊಂಡು ಹೋಗಬೇಕು. ಅಂದರೆ ಪಿಕಪ್ ಮಾತ್ರ ಅಲ್ಲಿ ಅಲವ್ ಇದೆ. ಅಂದರೆ ಜಾತ್ರೆ ಟೈಮಲ್ಲಿ ಫುಲ್ ರಶ್ ಆಗುವ ಕಾರಣ ಅಲ್ಲಿಯ ಸ್ಥಳೀಯ ಪಿಕಪ್ಗಳಿಗೆ ಅಲ್ಲಿಗೆ ಅಲವ್ ಇದೆ. ಸೊ ನಾವು ಆ ಪಿಕಪ್ನಲ್ಲಿ ಹೋಗಬೇಕಾಗ್ತದೆ. ಒಂಥರ ಫುಲ್ ಆಫ್ ರೋಡ್ ಅದು. ಸೊ ಹಾಗಾಗಿ ಬೈಕ್ಗಳನ್ನು, ಕಾರ್ ಯಾವುದು ಬಿಡೋದಿಲ್ಲ. ಬೆಳಿಗ್ಗೆ ಬೇಗ ಹೋದರೆ ಬಿಡ್ತಾರಷ್ಟೇ ಅಲ್ಲಿ. ಅಂದರೆ ನಂತರ ಒಂದು 9ರಿಂದ 10 ಗಂಟೆ ನಂತರ ಜನ ಫುಲ್ ರಶ್ ಆಗ್ತಾರೆ. ಆದ್ದರಿಂದ ಅಲ್ಲಿ ಒಳಗಡೆ ಹೋಗಲಿಕ್ಕಲ್ಲಿ ಬಿಡೋದಿಲ್ಲ. ಇದುವೇ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಕಾಗಿನಹಾರೆ. ನೋಡಿ ಇಲ್ಲಿ ಟೆಂಪಲ್ ಇಲ್ಲಿ ಕೆಳಗಡೆ ಹೊಂಡದಲ್ಲಿದೆ. ಸೊ ಇವಾಗ ನಾವು ಈ ಟೆಂಪಲ್ ಒಳಗಡೆ ಹೋಗುವ. ಇದು ಪಾರ್ಕಿಂಗ್ ಏರಿಯಾ. ನಾವಿಲ್ಲಿ ಗಾಡಿ ಪಾರ್ಕ್ ಮಾಡಿ ಇಲ್ಲಿಂದ ಪಿಕಪ್ನಲ್ಲಿ ಅಲ್ಲಿ ಗಡಿಗೆ ಹೋಗಬೇಕಾಗ್ತದೆ. ಸೊ ಅಲ್ಲಿಗೆ ಬೈಕೆಲ್ಲ ಅಲವ್ ಇಲ್ಲದ ಕಾರಣ ಪಿಕಪ್ಪಲ್ಲಿ ನಾವು ಹೋಗಬೇಕು. ಸೊ ಪಿಕಪ್ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ಪಿಕಪ್ನಲ್ಲಿ ಫುಲ್ ರಶ್ ಇದ್ದ ಕಾರಣ ನಮಗೆ ಮೊಬೈಲ್ ಹಿಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಹೊಂಡಗುಂಡಿ ಇರೋದ್ರಿಂದ ನಮಗೆ ಮೊಬೈಲ್ ಹಿಡ್ಕೊಂಡು ಒಂದು ಕಡೆ ನಾವು ಹಿಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ನೋಡಿ ಆ ಪಿಕಪ್ಪಲ್ಲಿ ಹೇಗೆ ಬರ್ತಿದ್ದಾರೆ ಅದೇ ರೀತಿ ನಾವು ಕೂಡ ಬರಬೇಕಾಗ್ತದೆ. ಹಾಗಾಗಿ ಮೊಬೈಲ್ ಹಿಡ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ನೋಡಿ ಇದು ಗುಡ್ಡ ಗಾಡುಗಳ ನಡುವೆ ಈ ಒಂದು ಚಾಮುಂಡೇಶ್ವರಿಯ ದೂತರ ಒಂದು ಸನ್ನಿಧಾನ ಇದೆ. ಇಲ್ಲಿ ಚಾಮುಂಡೇಶ್ವರಿಯ ದೂತರಿಗೆ ಇಲ್ಲಿ ಬಲಿದಾನವನ್ನು ಕೊಟ್ಟು ಇಲ್ಲಿ ಅನ್ನಪ್ರಸಾದ ನಡೆಯುತ್ತದೆ. ನೋಡಿ ಇದು ರಶ್ಟಿಗೋಸ್ಕರ ಫುಲ್ಲು ಟೆಂಟ್ ಎಲ್ಲ ಹಾಕಿದ್ದಾರೆ. ಅಂದರೆ ದೇವಸ್ಥಾನದ ವತಿಯಿಂದ ಇಲ್ಲಿ ಫುಲ್ ಟೆಂಟ್ ಎಲ್ಲ ಹಾಕಿದ್ದಾರೆ, ತುಂಬ ಬಿಸಿಲಿದ್ದ ಕಾರಣ. ನೋಡಿ ಇಲ್ಲಿ ಚಾಮುಂಡೇಶ್ವರಿಗೆ ಇಲ್ಲಿ ಪೂಜೆ ನಡೀತಿದೆ. ಅಂದರೆ ತಾವೇ ನಮ್ಮ ಕೈಯಾರೆ ಪೂಜೆ ಮಾಡ್ಬೋದು ಇಲ್ಲಿ. ಅಂದರೆ ಯಾವುದೇ ಪುರೋಹಿತರ ಅವಶ್ಯಕತೆ ಇಲ್ಲಿ ಇರೋದಿಲ್ಲ. ಅದೇ ರೀತಿ ಅಲ್ಲಿ ಮೇಲ್ಗಡೆಯಲ್ಲಿ ಇದು ದೇವಿಯ ದೂತರಿಗೆ ಇಲ್ಲಿ ಹಂದಿ ಬಲಿದಾನ ಇಲ್ಲಿ ಕೊಡ್ತಾರೆ. ನೋಡಿ ಇದು ಫುಲ್ಲು ಜನಸಮಸ್ಯೆ ಸೇರಿದೆ. ಇಲ್ಲಿ ಅನ್ನಪ್ರಸಾದ ಇಲ್ಲಿಗೆ ನಡೀತಿದೆ.
ವೀಕ್ಷಕರೇ, ನನ್ನ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಡ್ರೀಮ್ ವಿಸಿಟ್ ರೋಹಿತ್.